ಎಲ್ರಿಗೂ ನಮಸ್ಕಾರ. ಈ ಕಲ್ಕೂರ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದೊಂದಿಗೆ ಹಲಸು ಮತ್ತು ಮಾವು ಮೇಳಕ್ಕೆ ನಮ್ಮ ಇವತ್ತು ಹಾಜರಿರುವಂಥ ಪ್ರದೀಪ್ ಕುಮಾರ್ ಕಲ್ಕೂರ ಹಾಗೂ ವಿಜಯಲಕ್ಷ್ಮಿ ಶೆಟ್ಟಿ, ಜನಾರ್ದನ ಹಂಡೆ ಹಾಗೂ ನಾನು ಶರತ್ ಕುಮಾರ್ ಸಾವಯವ ಬಳಗದಿಂದ. ಮಳೆಗಾಲದ ನಡುವೆ ಬೇಲಕಾಯಿ ತಿನ್ಕೊಂಡು ಒಂಜಿ ಉಮೇದು, ಅದು ನಮ್ಮ ತುಳುನಾಡಿನ ಒಂದು ವೈಶಿಷ್ಟ್ಯ. ಗರಿ ಹಲಸಿನ ಹಪ್ಪಳ ಕಾಫಿಯ ಜೊತೆಗೆ ಅಲ್ಲ, ಇಲ್ಲ ಶಾಲೆಗೆ ಹೋಗುವಾಗ ಪುಳ್ಕೊಟ್ಟೆ, ಇಲ್ಲ ಹಲಸಿನ ಪೆಲತ್ತರಿ, ಅದು ಒಲೆಗೆ ಹಾಕಿ ಸ್ವಲ್ಪ ಹದ ಕರಟಿದ್ರೆ ಅದನ್ನು ಬಾಯಿಗೆ ಹಾಕ್ಕೊಂಡು ಶಾಲೆಗೆ ಹೋಗುವಂಥದ್ದು. ಗದ್ದೆ ನಡಲಿಕ್ಕೆ ಹೋಗುವಾಗ ಹಲಸಿನ ಸೇಡು, ಅದು ಬಹುಶಃ ಈಗ ಸೋಳೆ ಅಂತ ಹೇಳ್ತೇವೆ, ಅದು ಸೇಡನ್ನು ಹಿಡಿದುಕೊಂಡು ತಿನ್ನುವುದು, ರೆಚ್ಚೆ ಸಮೇತ ಬಿಡಲಿಕ್ಕಿಲ್ಲ. ಇದೆಲ್ಲ ಅನುಭವಗಳು. ಆದರೆ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ನಮಗೆ ಇಲ್ಲಿ ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಹೇಳುವಂಥದ್ದು, ಕೇವಲ ಬೇಯಿಸಿದ್ದು ಮಾತ್ರ. ಒಳಗಡೆ ಉಪ್ಪಿನೆಲ್ಲ ಹಾಕಿದ ಮಾವಿನ ಹಣ್ಣಿನ ಗೊಜ್ಜು ತಿನ್ಬೋದು. ಇದೆಲ್ಲ ಸವಿನೆನಪು. ಅದು ಯಾವುದೇ ರಾಸಾಯನಿಕ ಮುಕ್ತವಾಗಿ ಬದುಕು ಕಂಡಂಥ ನೆಲೆಯವರು ಇವಾಗ ರಾಸಾಯನಿಕದಲ್ಲಿ ತುಂಬಿ ಹೋದಂಥ ಆಹಾರ ಪದ್ಧತಿಯ ವ್ಯವಸ್ಥೆ ಅನಿವಾರ್ಯವಾಗಿ ನಮ್ಮನ್ನು ನುಗ್ಗಿಕೊಂಡಿದೆ. ಈ ದಿಶೆಯಲ್ಲಿ ಸಾವಯವ ಕೃಷಿ ಗ್ರಾಹಕ ಬಳಗ ಅದೊಂದು 20-25 ವರ್ಷಗಳಿಂದ ನಾನು ಅದರ ಗೌರವ ಸಲಹೆಗಾರನಾಗಿ, ಅಂದರೆ ಆರಂಭದಲ್ಲಿ ಕಲ್ಕೂರರ ಮನೆ ಅಂಗಳದಲ್ಲಿ ಸಾವಯವ ಸಂತೆ ಅನ್ನುವ ನೆಲೆಯಲ್ಲಿ ಮಂಗಳೂರಿನ ಒಂದು ಪ್ರಬುದ್ಧರ ಗುಂಪು ಇದನ್ನು ಆರಂಭ ಮಾಡಿದ್ದು. ಇವತ್ತಿಗೂ ಅದು ಸ್ಪಷ್ಟವಾಗಿ ನಡೀತಾ ಇದೆ. ಅದರ ಒಂದು ಭಾಗ ಈ ಸಂದರ್ಭದಲ್ಲಿ ಮಾವು ಹಲಸು ಮೇಳ. ನಮ್ಮ ಊರಿನಲ್ಲಿ ಮಾವಿಗೂ ಕೊರತೆ ಇಲ್ಲ, ಹಲಸಿಗೂ ಕೊರತೆ ಇಲ್ಲ. ಆದರೆ ಈ ಭಾಗ ಕಾಟು ಮಾವಿನ ಹಣ್ಣು ಖಂಡಿತವಾಗಿಯೂ ಸಿಗುವುದಿಲ್ಲ. ಆ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ ಅಭಿವೃದ್ಧಿಯ ಪಥದಲ್ಲಿ. ಹೊರ ಪ್ರದೇಶದಲ್ಲಿ ಬೆಳೆಗಾರರ ಇವತ್ತು ರತ್ನಗಿರಿ ಇರ್ಬೋದು, ಕುಣಿಗಲ್ ಇರ್ಬೋದು, ಆ ಕಡೆ ನಮ್ಮ ರಾಮನಗರ ಇರಬಹುದು, ಇಲ್ಲ ಈ ಕಡೆ ಬೆಳಗಾವಿ ಪ್ರದೇಶದ ಇರಬಹುದು, ಈ ಕಡೆ ಮಾವು ಅದು ಅದರದ್ದೇ ಆದಂಥ ವೈಶಿಷ್ಟ್ಯ. ಎಲ್ಲಿ ತನಕ ಅಂದರೆ ಹಿಮಾಲಯದ ದಶೇರಿ ತನಕದ ಆ ಮಾವು, ಅದು ಬಣ್ಣವೂ ಇರುವುದಿಲ್ಲ, ಪಚ್ಚೆ ಬಣ್ಣವೇ. ಇದರ ಒಂದು ಸುಖಾನುಭವ ಜನರಿಗೆ ಕೊಡಬೇಕು. ರಾಸಾಯನ ಮುಕ್ತವಾದದ್ದು ಈಗ ಅಂಗಡಿಗಳಲ್ಲಿ ದೊರಕುತ್ತದೆ. ಅದು ಕಳೆದ ವರ್ಷದ ಫ್ರೀಸರಲ್ಲಿ ಇದ್ದದ್ದು ಈಗ ನಮಗೆ ಮಾರಾಟಕ್ಕೆ ಲಭ್ಯ ಇರಬಹುದು, ಹೇಳಲಿಕ್ಕಾಗುವುದಿಲ್ಲ. ಯಾಕಂದರೆ ಅದು ಏನೂ ಆಗುವುದಿಲ್ಲ, ನೀವು ಹಾಗೆ ತೆರೆದಿಟ್ಟರೂ ಏನಾಗುವುದಿಲ್ಲ. ಅದು ಆ ಥರ ಅದನ್ನು ಅದಕ್ಕೆ ಪ್ರೊಟೆಕ್ಟಿವ್ ಕೆಮಿಕಲ್ ಟ್ರೀಟ್ಮೆಂಟ್ ಅದು ಆಗಿರ್ತದೆ. ಹಾಗೆ ಹಲಸು, ನಮ್ಮ ಊರಿನ ಹಲಸಿನದು ಒಂದು ರುಚಿ. ಆದರೆ ನೀವು ಕುಣಿಗಲ್ಲು, ರಾಮನಗರ ಆ ಕಡೆ ಕೆಂಪು ಹಲಸು, ಹಳದಿ ಹಲಸು, ಬಿಳಿ ಹಲಸು, ಅದು ನೋಡೋದೇ ಚೆಂದ, ತಿನ್ನುವುದೇ ಸವಿ. ಜೇನು ಹಲಸು, ಹೀಗೆ ಬೇರೆ ಬೇರೆ ಮೇಣ ಮುಕ್ತ ಹಲಸು, ಮೇಣವಿಲ್ಲದ ಹಲಸು, ಇದೆಲ್ಲದರ ಪರಿಚಯ. ಇದನ್ನು ನಾವು ಇಲ್ಲಿಯ ಜನರಿಗೆ ಅನುಭವಿಸಲಿಕ್ಕೆ ಅವಕಾಶ ಕೊಡಬೇಕು. ಮತ್ತು ಅದರ ಖಾದ್ಯಗಳು ಬಹುಶಃ ವಿಷಮುಕ್ತ ಅಂತ ಹೇಳಿದರೆ ನಮ್ಮ ಈ ವ್ಯವಸ್ಥೆಯಲ್ಲಿ ಬಹುಶಃ ಇದು ಪ್ರಪ್ರಥಮವಾಗಿ ಬಾಳಭಟ್ರ ಹಾಲಲ್ಲಿ ನಮ್ಮದು ಆರಂಭವಾದರೆ ಹೇಗೆ ಕಂಬಳಕ್ಕೊಂದು ಶೆಡ್ಯೂಲ್ ಇದೆಯೋ, ಸಾವಯವ ಬಳಗದ ಈ ವ್ಯವಸ್ಥೆಯಲ್ಲೂ ತಕ್ಕ ಮಟ್ಟಿನ ಒಂದು ಶೆಡ್ಯೂಲ್ ಕಟ್ಟ ಕಡೆಗೆ ಇವತ್ತು ನಮ್ಮಲ್ಲಿ ಅದು ಆಗುವಂಥದ್ದು. ನಮ್ಮ ಮನೆಯ ಪರಿಸರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಅನಿವಾರ್ಯವಾಗಿದೆ. ಹೇಗೆ ಯಾಕಂದ್ರೆ ನನ್ನ ಜೊತೆ ವಿಜಯಲಕ್ಷ್ಮಿ ಶೆಟ್ಟಿಯವರಿದ್ದಾರೆ. ಅಲ್ಲಿ ಸುತ್ತಮುತ್ತಲು ಅವರು ಎಬ್ಬಗೆ ಬೆಳಕಾಯಿ ಬರಪ್ಪ ಅಂತ ಕೇಳೋ ಮಟ್ಟಕ್ಕೆ ರಿಕ್ಷಾ ಡ್ರೈವರ್ಗಳು ಸಮೇತ, ಅಂದರೆ ಆ ಥರದಲ್ಲಿ ಒಳ್ಳೆಯ ವಸ್ತುಗಳ ಬಗ್ಗೆ ಜನರಿಗೆ ಇವತ್ತು ಅಪೇಕ್ಷೆ ಇದೆ. ಅನಿವಾರ್ಯ ಅಂಗಡಿಗಳಲ್ಲಿ ವಿಷಯುಕ್ತ, ಇದು ವಿಷಮುಕ್ತದ ಅಪೇಕ್ಷೆ ಇದೆ. ನಮ್ಮ ಈ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಿಫೈನ್ಡ್ ಆಯಿಲ್ ಅಥವಾ ಕೆಮಿಕಲ್ ಕೋಟೆಡ್ನ ವ್ಯವಸ್ಥೆಗಳಿಗೆ ಅವಕಾಶಗಳಿರುವುದಿಲ್ಲ. ಕಂಪನಿ ತಯಾರವಾದಂಥ ವಸ್ತುಗಳಿಗೆ ಮಾರಾಟಕ್ಕೆ ಅವಕಾಶ ಇರುವುದಿಲ್ಲ. ಸ್ವತಃ ಅವರು ಬೆಳೆದಂಥದ್ದು ಮತ್ತು ವಿಷಮುಕ್ತವಾದದ್ದು, ಯಾವುದೇ ಇದು ಪೆಸ್ಟಿಸೈಡ್ ಅಥವಾ ಇಂಥದ್ದು ರಾಸಾಯನಿಕಗಳು ಹಾಕದ ವಸ್ತುಗಳಿಗೆ ಅಲ್ಲಿ ಅವಕಾಶ. ತುಪ್ಪ, ತೆಂಗಿನೆಣ್ಣೆ, ಕರಿದ ಪದಾರ್ಥಗಳಾದರೆ ಅದು, ಅಥವಾ ಯಾವುದೇ ಕಡಲೆ ಎಣ್ಣೆ, ಎಳ್ಳೆಣ್ಣೆ, ಈ ಸಾಸಿವೆ ಎಣ್ಣೆ, ಇಂಥ ವ್ಯವಸ್ಥೆಗಳು, ರಿಫೈನ್ಡ್ ಆಯಿಲ್ ಆಗಲಿ, ಡಾಲ್ಡ್ ಆಗಲಿ, ಖಂಡಿತವಾಗಿ ಅದಕ್ಕೆ ಯಾವುದಕ್ಕೂ ಪ್ರವೇಶವೇ ಇಲ್ಲ ಆ ವ್ಯವಸ್ಥೆಗಳು ನಮ್ಮ ವ್ಯವಸ್ಥೆಗಳಲ್ಲಿ. ಈ ತರಹದ ಒಂದು ಜನರಿಗೆ ಆರೋಗ್ಯವಂತವಾದಂಥ ಒಂದು ವಸ್ತುಗಳನ್ನು ಕೊಡುವರೆ ನಾಡಿದ್ದು 21 ಶನಿವಾರ ಮತ್ತು 22 ಆದಿತ್ಯವಾರ 2 ದಿನಗಳ ಪೂರ್ತಿ ಹೊರಗಡೆ ಬಂದಂಥ ರೈತರುಗಳ ಒಂದು ಸಮುಚ್ಚಯದಲ್ಲಿ, ಸಮಷ್ಟಿಯಲ್ಲಿ 20ನೇ ತಾರೀಕಿಗೆ ಸಂಜೆ ಬರ್ತಾರಲ್ವ ಅವರು, ಸಂಜೆ ಬರ್ತಾರೆ, ನಮ್ಮಲ್ಲೇ ಉಳ್ಕೊಳ್ತಾರೆ. ಅವರಿಗೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿ ಆ ಉತ್ಪನ್ನಗಳಿಗೆ ಅವಕಾಶವಿದೆ. ನಮ್ಮ ಈ ಪ್ರದೇಶ ಜನರು
ಒಂದಷ್ಟು ಉತ್ಪನ್ನಗಳು ಹಲಸಿನ ಏನು ಚಿಪ್ಸ್ ಆಗಲಿ ಅಥವಾ ಬಾಳೆಕಾಯಿ ಚಿಪ್ಸ್ ಆಗಲಿ, ಗೆಣಸಿನ ಚಿಪ್ಸ್ ಆಗಲಿ, ಅಥವಾ ಹೀಗೆ ಬೇರೆ ಬೇರೆ ಅದು ಉಪ್ಪಳ ಪಚ್ಚಿರಾಗಲಿ, ಉಪ್ಪು ನೀರಿನಲ್ಲಿ ಹಾಕಿದ್ದು, ಕೆಮಿಕಲಲ್ಲಿ ಹಾಕಿದ್ದಲ್ಲ, ಯಾವುದೇ ಅದಕ್ಕೆ ಏನು ಹುಳವಾಗದ ರೀತಿಯಲ್ಲಿ ಅಲ್ಲ, ನಿಜವಾದಂಥ ಉಪ್ಪಿನಲ್ಲಿ ಹಾಕಿದಂಥ ಆ ಮಾವಿನಕಾಯಿ ಮಿಡಿಗಳಾಗಲಿ, ಎಲ್ಲಿಯ ತನಕ ಅಂತ ಹೇಳಿದರೆ ಖಾದ್ಯಗಳಲ್ಲಿ ಈ ಬಾರಿ ಹೊಸತು ಕುಂದಾಪುರದ ಒಬ್ಬರು ಹಲಸಿನ ಜಿಲೇಬಿಯನ್ನು ಸಹಿತವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು, ಇಲ್ಲ ಸರ್ ನಾವೆಲ್ಲ ತಗೊಂಡು ಹೋಗಿದ್ದೇವೆ, ಏನು ಉಪಯೋಗ ಮಾಡ್ತೀರಿ ನೀವು ಎಣ್ಣೆ ಅಂತ ಹೇಳಿದರೆ ರಿಫೈನ್ಡ್ ಆಯಿಲ್ ಹೇಳಿದರು. ಇಲ್ಲ ನಮ್ಮಲ್ಲಿ ಅದಕ್ಕೆ ಪ್ರವೇಶವಿಲ್ಲ, ತುಪ್ಪದಲ್ಲಿ ಮಾಡಿ ನೀವು, ಇಲ್ಲಂದರೆ ತೆಂಗಿನೆಣ್ಣೆಯಲ್ಲಿ ಕರೀರಿ ನೀವು ಜಿಲೇಬಿಯನ್ನು, ಅದು ಕಾಸ್ಟ್ಲಿ ಆಗ್ತದೆ. ಕಾಸ್ಟ್ಲಿ ಆದರೆ ಪರವಾಗಿಲ್ಲ, ಆ ರೇಟನ್ನು ನಮಗೆ ಅದಕ್ಕೆ ನಾವು ಅವಕಾಶವನ್ನು ಅಂದರೆ ಪ್ರಥಮ ಬಾರಿಗೆ ಸಾವಯವ ವ್ಯವಸ್ಥೆಯಲ್ಲಿ ತಯಾರು ಮಾಡಿದಂಥ ಹೋಳಿಗೆ ಈಗಾಗಲೇ ಅದು ಬಹಳ ಎಲ್ಲರಿಂದ ಜನಪ್ರಿಯವಾದದ್ದು. ಹೋಳಿಗೆ ಆಗಲಿ, ಜಿಲೇಬಿ ಆಗಲಿ, ಗಾರಿಗೆ ಆಗಲಿ, ಹಲಸಿನ ಗಟ್ಟಿ ಅಥವಾ ಗಿಡ್ಡೆ ಅಂತ ಹೇಳ್ತೀವಿ, ಗಿಡ್ಡೆ ಆಗಲಿ ಅಥವಾ ಮಣ್ಣಿ ಆಗಲಿ, ಹಲಸಿನ ಪಾಯಸವಾಗಲಿ, ಹಲಸಿನ ದೋಸೆ ಆಗಲಿ, ಹಲಸಿನ ಕರಿದ ವಸ್ತುಗಳಾಗಲಿ, ಅಥವಾ ಮಾವಿನ ಹಣ್ಣಿನ ಬೇರೆ ಬೇರೆಯ ಪದಾರ್ಥಗಳಾಗಲಿ, ಇವುಗಳ ಎಲ್ಲದರ ಒಂದು ಅವಕಾಶವನ್ನು ಮತ್ತು ಹಲಸಿನ ಹಣ್ಣುಗಳು, ಹಲಸಿನ ಮಾವಿನ ಹಣ್ಣುಗಳು ಮತ್ತು ಗೆಡ್ಡೆ ಗೆಣಸುಗಳು ಇನ್ನಿತರ ವಸ್ತುಗಳಿಗೆ ನಾವು ಅವಕಾಶವನ್ನು ಕಟ್ಟಿದ್ದೇವೆ, ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಮತ್ತು ಇನ್ನೊಂದು ಬದಿಯಲ್ಲಿ ಸಂಪೂರ್ಣವಾದ ಸಾವಯವವಾದಂಥ ವಸ್ತುಗಳಿಗೂ ಸಮೇತ ಅವಕಾಶವನ್ನು ಸುಮಾರು 40 ಸ್ಟಾಲುಗಳು, 40-45 ಸ್ಟಾಲುಗಳು ಬೇರೆ ಬೇರೆ ಕಡೆಯಿಂದ ಬಂದದ್ದು, ಊರಿನವರದ್ದು ಸೇರಿ ಅಲ್ಲಿ ನಾವು ಅದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಪ್ರತಿಷ್ಠಾನದಿಂದ ನಾವು ಬರುವಂಥ ಅಂದರೆ ಏನು ಅದು ವ್ಯಾಪಾರವಾಗ್ತದೆ ಅದು ರೈತರಿಗೆ ವಿನಃ ನಮಗೂ ಸಾವಯವ ಬಳಗಕ್ಕೂ ಕಲ್ಕೂರ ಪ್ರತಿಷ್ಠಾನಕ್ಕೂ ಅದು ಯಾವುದೇ ಸಂಬಂಧವಿರುವುದಿಲ್ಲ. ನಮ್ಮ ವಿಷಯ ಅಂತ ಹೇಳಿದರೆ ಅಲ್ಲಿ ಜನರಿಗೆ ಬೇಕಾದಂಥ ಯಾವುದೇ ರೀತಿಯ ವಿಷಮುಕ್ತವಾದಂಥ ವ್ಯವಸ್ಥೆ ಒದಗಿಸುವರೆ ಅದರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಮತ್ತು ಅವರಿಗೆ ಬೇಕಾದ ಸವಲತ್ತುಗಳನ್ನು, ಅವರಿಗೆ ಊಟೋಪಚಾರಗಳ ವ್ಯವಸ್ಥೆ, ಉಳಿದುಕೊಳ್ಳುವ ವ್ಯವಸ್ಥೆ, ಸ್ಟಾಲ್ಗಳಿಗೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಅದು ನಮ್ಮ ರತ್ನಾಕರ್ ಕುಳಾಯಿ ಮತ್ತು ಅವರ ಬಳಗದವರು ಏನು ಪ್ರಸಾದ್ ಇವರ ಬಳಗದವರು ಏನು ಸೇರ್ಬೋದು ಅಂತ ಮಾಡ್ತಾರೆ ಅವರಿಗೆ ಮಾತ್ರ ಅಲ್ಲಿ ಅಲ್ವಾ ಅವರಿಗೆ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಇಷ್ಟೇ ಹೇಳುವಂಥದ್ದು, ಮನೆಯಲ್ಲಿ ಡಬ್ಬಿಯಲ್ಲಿ ಕರಿಲಿಕ್ಕೋಸ್ಕರ ಹಪ್ಪಳ ತೆಗೆದುಕೊಳ್ಳಲಿಕ್ಕೆ ಬನ್ನಿ, ಕರಿದ ಹಲಸಿನ ಚಿಪ್ಸು ತೆಗೆದುಕೊಳ್ಳಲಿಕ್ಕೆ ಬನ್ನಿ. ಒಂದು 3-4 ದಿವಸ ಉಪಯೋಗಕ್ಕೆ ಬೇಕಾದಂಥ ಹಲಸಿನ ಮಕ್ಕಳಿಗೆ ಇವತ್ತು ಪರಿಚಯ ಇರುವುದಿಲ್ಲ, ಮನೆಯಲ್ಲಿ ಮಾಡಲಿಕ್ಕೂ ಕಷ್ಟವಾಗ್ತದೆ. ಹಲಸಿನ ಅಪ್ಪ, ಹಲಸಿನ ಗಿಡ್ಡೆ ಇದೆಲ್ಲದರ ವ್ಯವಸ್ಥೆಗೂ ಬನ್ನಿ, ನಮ್ಮಲ್ಲಿ ತೆಗೆದುಕೊಳ್ಳಿ. ಸಾಧ್ಯವಾದರೆ ಹಲಸಿನ ಪಾಯಸ ತಿನ್ನಲಿಕ್ಕೂ ಬನ್ನಿ, ಮಕ್ಕಳಿಗೆ ಅದರ ಅವಕಾಶವನ್ನು ಕಲ್ಪಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ಈ ಬಾರಿ ನಾವು ಕಳೆದ ವರ್ಷದಿಂದ ಬಹುಶಃ ಪತ್ರಕರ್ತರ ಒಂದು ಪ್ರಶ್ನೆಗೆ ನಮ್ಮದದು ಉತ್ತರ ಅಂದರೆ ಸಕಾರಾತ್ಮಕ ಉತ್ತರ, ಸರ್ ಮಾವಿನ ಹಣ್ಣು ಹಲಸಿನನ್ನೆಲ್ಲ ತಿಂದರೆ ಡಯಾಬಿಟಿಸ್ ಎಲ್ಲ ಜಾಸ್ತಿ ಆಗೋದಿಲ್ಲ ಅಂತ. ಬಹುಶಃ ಯಾರು ಪ್ರಶ್ನೆ ಕೇಳಿದ್ದು ನನಗೆ ನೆನಪಾಗೋದಿಲ್ಲ. ಆದರೆ ಅದಕ್ಕೆ ಉತ್ತರ ಕಳೆದ ವರ್ಷದಿಂದ ನಾವು ಓರ್ವ ತಜ್ಞ ವೈದ್ಯಕೀಯ ತಜ್ಞರು, ಕಳೆದ ವರ್ಷ ಡಾಕ್ಟರ್ ಮುರಳಿ ಅಡಿಯಾರ್ ಆಹಾರ ಪದ್ಧತಿ, ಆರೋಗ್ಯಕರವಾದ ಆಹಾರ ಪದ್ಧತಿಯ ಬಗ್ಗೆ ಒಂದು ಉಪನ್ಯಾಸ ಮತ್ತು ಪರಿಸರದ ನೆಲೆಯಲ್ಲಿ ಒಂದು ಯಾವ ರೀತಿಯ ಒಂದು ಪರಿಸರವನ್ನು ನಾವು ನಿರ್ಮಿಸಬಹುದು, ಎಲ್ಲವೂ ಕಸಿ ಕಟ್ಟಿದ್ದಲ್ಲ, ದೇಶೀಯ ದಳಗಳು, ದೇಶೀಯ ತಳಿಯ ಮಾವಿನ ಮರಗಳು, ಇದು ಎಲ್ಲದರ ದೃಷ್ಟಿಯಿಂದ ಹಲಸು, ಹೆಬ್ಬಲಸು ಈ ಎಲ್ಲ ದೃಷ್ಟಿಯಿಂದಲೂ ಒಂದು ಉಪನ್ಯಾಸ ಅಂದರೆ ಅದರ ಬಗೆಗಿನ ಒಂದು ಚಿಂತನೆಗಳನ್ನು ನಾವು ಅವಕಾಶ. ಕಳೆದ ವರ್ಷ ಪಡ್ರೆಯವರಿದ್ದರು, ಈ ವರ್ಷ ಡಾಕ್ಟರು ಮನೋಹರ್ ಉಪಾಧ್ಯಾಯರು, ಅವರು ಸ್ವತಃ ಇದರದ್ದು BMS ಡಿಗ್ರಿ ಪದವೀಧರರು ಮತ್ತು ಸ್ವತಃ ಡಾಕ್ಟರ್ ಅವರು, ದನಗಳ ಪಶು ವೈದ್ಯರವರು. ಆದರೆ ಅವರು ಒಂದು ವಿಶೇಷವಾದಂತ ಹೇಳಿದರೆ ದೇಶೀ ತಳಿಗಳ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿ ಮತ್ತು ಬಹಳ ಸ್ಪಷ್ಟವಾದಂಥ ಮಾರ್ಗದರ್ಶನ ನೀಡಬಲ್ಲಂಥ ಒಂದು ಅನುಭವಿ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಮತ್ತು ದೇಶೀ ಸಸ್ಯಗಳು ಅವರು ಎಲ್ಲಿಯ ತನಕ ಅಂತ ಹೇಳಿದರೆ ಇಲ್ಲಿಯ ಬಂಟ್ವಾಳದ ಸಮೀಪದಲ್ಲಿ ಒಂದಷ್ಟು ಎಕರೆ ಜಾಗದಲ್ಲಿ ದೇಶೀಯ ಸ್ಥಳೀಯ ಕಾಟು ಕುಕ್ಕು ಹೇಳ್ತೇವೆ ನಾವು, ಕಾಟು ಮಾವಿನ ಮರಗಳ ಕಾಡನ್ನು ಮಾಡಿದ್ದಾರೆ, ಅವರು ಬೆಳೆಸಿದ್ದಾರೆ. ಯಾವುದೇ ಕೃಷಿ ಇದರ ವ್ಯವಸ್ಥೆ ಇಲ್ಲ. ಈ ಥರದ ಓರ್ವ ತಜ್ಞರಿಂದ ನಾವು ಉಪನ್ಯಾಸವನ್ನು ಇಟ್ಟಿದ್ದೇವೆ. ಎರಡನೇದಾಗಿ ಡಾಕ್ಟರು ಪದ್ಮನಾಭ ಕಾಮತರು, ಹೃದಯ ತಜ್ಞರು, ಅವರು ಒಂದು ಅರ್ಧ ಗಂಟೆಗಳ ಕಾಲ ನಮಗೆ ಇವತ್ತಿನ ನಮ್ಮ ಆಹಾರ, ಅವರು ಆರ್ಥೋ ಅವರು ಪದ್ಮನಾಭ ಕಾಮತ್ ಅಂದರೆ ಎಲ್ಲರಿಗೂ ಗೊತ್ತಿದ್ದವರು. ನಾವು ಶಾಂತರಾಮ್ ಶೆಟ್ಟರು ಇವತ್ತು ಅನಿವಾರ್ಯ ಬರಬೇಕು, ಅವ್ರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ಅವರು ಇದರ ಬಗ್ಗೆ ಉಪನ್ಯಾಸವನ್ನು, ಹಾಗೆ ಉಳಿದ ವೈದ್ಯಕೀಯ ಜನರಿದ್ದರೂ ಸಂವಾದದ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮುಂಜಾನೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ, ಸಂಜೆ 7-7:30 ತನಕ ನಾವು ಅದಕ್ಕೆ ಬೇಕಾದಂಥ ಪೂರ್ಣ ಸೌಲಭ್ಯದೊಂದಿಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಜನ ಸಹಕಾರ ಮಾಡಬೇಕು. ಸುತ್ತಮುತ್ತಲಿನ ಕಾಲನಿಯವರು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ವಿಶೇಷ ಪ್ರತಿನಿಧಿಗಳು, ನಾನು ಯಾರ ಹೆಸರನ್ನು ಹೇಳಿಕ್ಕೆ ಹೋಗುವುದಿಲ್ಲ, ನಾವು ಆಹ್ವಾನಿಸಿದ್ದೇವೆ. ಅವರೆಲ್ಲರ ಉಪಸ್ಥಿತಿಯಲ್ಲಿ
ಬೆಳಿಗ್ಗೆ 7ರಿಂದ ಶನಿವಾರ ಬೆಳಿಗ್ಗೆ 7ರಿಂದ ಆದಿತ್ಯವಾರ ಸಂಜೆ 7 ಗಂಟೆ ತನಕ ಈ ವ್ಯವಸ್ಥೆ ಮುಕ್ತವಾಗಿರ್ತದೆ. ದಯವಿಟ್ಟು ಪ್ಲಾಸ್ಟಿಕ್ ಚೀಲಗಳನ್ನು ಉಪಯೋಗಿಸಲಿಲ್ಲದೆ ಬಟ್ಟೆ ಚೀಲಗಳೊಂದಿಗೆ ಬೇಕಾದರೆ ಗೋಣಿಯನ್ನು ಹಿಡಿದುಕೊಂಡು ಬರ್ಬೋದು ತೆಗೆದುಕೊಂಡು ಹೋಗಲಿಕ್ಕೆ. ರೈತರಿಗೆ ನಾವು ಪ್ರೋತ್ಸಾಹ ಕೊಡುವ, ತಯಾರಕರುಗಳಿಗೆ ಪ್ರೋತ್ಸಾಹ ಕೊಡುವ. ಎಷ್ಟೋ ಮಹಿಳೆಯರು ಸ್ವಸಹಾಯ ಪದ್ಧತಿಯಲ್ಲಿ ಅವರು ಇಂಥ ಉತ್ಪನ್ನಗಳನ್ನು ಮಾಡಿ ಮಾರ್ತಾ ಇದ್ದಾರೆ, ಹಪ್ಪಳ, ಸಂಡಿಗೆ, ಇದೆಲ್ಲ. ಇದಕ್ಕೆಲ್ಲದಕ್ಕೂ ಇದು ವಿಷಮುಕ್ತವಾದದ್ದು ಕಡಾಖಂಡಿತವಾಗಿ ಹೇಳ್ಬೋದು. ಇದಕ್ಕೆ ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡುವಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ನಾವು ಒಂದಷ್ಟು ಜನರ ಕೃಷಿಕರಿಗೆ ನಾವು ಗೌರವ ಮಾಡುವವರಿದ್ದೇವೆ. ಸಾಧಿಕ ಕೃಷಿಕರು ರಾಧಾಕೃಷ್ಣ ಪುತ್ತೂರು ಹಲಸಿನ ಉತ್ಪನ್ನಗಳ ಸಾಧಕರವರು, ಮಹೇಶ್ ರಾಮನಗರ ಸಾವಯವ ಮಾವು ಕೃಷಿಕ, ಸ್ನೇಹ ಭಟ್ ಹೂ ಮತ್ತು ಜಲಸಸ್ಯಗಳ ಪಾಲನೆ, ರಮೇಶ್ ನೂಜಿಪಾಡಿ ಸಾವಯವ ಕೃಷಿಕ, ಚರಣ್ ರಾಜ್ ಕೃಷಿ ಉತ್ಪನ್ನಗಳು ಬೇರೆ ಬೇರೆ ತೋಟಗಾರಿಕೆಗೆ ಬೇಕಾದ್ದು ಇದೆಲ್ಲ ಇದೆ. ಐಸ್ ಕ್ರೀಮಿನಿಂದ ಮೊದಲುಗೊಂಡು ಹಲಸಿನ ಪಾಯಸ ತನಕದ ವ್ಯವಸ್ಥೆಯ ಸವಿಯೂಟಕ್ಕೆ ಎಲ್ಲರಿಗೂ ಆಹ್ವಾನವನ್ನು ಬಯಸ್ತಾ, ಮುಕ್ತ ಪ್ರವೇಶ, ಮಾರಾಟಗಾರರಿಗೂ ಮುಕ್ತವಾದ ವ್ಯವಸ್ಥೆ, ನಿಜ ಅರ್ಥದ ಸಾವಯವದ ವ್ಯವಸ್ಥೆ ಇದ್ದರೂ ಪುಸ್ತಕಗಳಿಗೂ ಅಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೇವೆ. ಇದಕ್ಕೆ ನಾವು ಮುಕ್ತವಾದ ಅವಕಾಶವನ್ನು ಕಲ್ಪಿಸ್ತೇವೆ ಅಂತ ಹೇಳ್ತಾ ಎಲ್ಲ ಮಾಧ್ಯಮದ ಬಂಧುವರು ನಿಮ್ಮನ್ನು ಆಹ್ವಾನಿಸ್ತಾ ವಿರಮಿಸ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಕಲ್ಕುರ ಪ್ರತಿಷ್ಠಾನ ಹಾಗೂ ಸಾವಯವ ಬಳಗದ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಸಹಕಾರ ನೀಡಬೇಕು. ಅದೇ ರೀತಿ ಪ್ರಚಾರ ನಿಮ್ಮಿಂದ ಬರಬೇಕು, ಹೆಚ್ಚಿನ ಜನರು ಇದರಿಂದ ಪ್ರಯೋಜನ ಪಡಬೇಕು ಅಂತ ಹೇಳಿಕೊಂಡು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ವೇದಿಕೆಯಲ್ಲಿರುವ ಜನಾರ್ದನ ಹಂದೆ, ಪ್ರದೀಪ್ ಕುಮಾರ್ ಕಲ್ಕುರ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಶರತ್ ಕುಮಾರ್ ಸಾವಯವ ಬಳಗದವರು. ಧನ್ಯವಾದಗಳು.